ಮಧ್ಯಪ್ರಾಚ್ಯದಲ್ಲಿ ಯುದ್ಧ ನಡೀತಾ ಇರೋ ಕಾರಣಕ್ಕಾಗಿ ದೇಶದಲ್ಲಿ ಆಟೋ ಗ್ಯಾಸ್ನ ಅಭಾವ ಸೃಷ್ಟಿಯಾಗಿದೆ. ರಾಜ್ಯದ ಹಲವೆಡೆ ಆಟೋ ಚಾಲಕರು ಒದ್ದಾಡ್ತಾ ಇದ್ದಾರೆ. ಗ್ಯಾಸ್ ಸಿಗ್ತಿಲ್ಲ ಅಂತ ಅಳಲು ತೋಡ್ಕೊಳ್ತಾ ಇದ್ದಾರೆ. ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಂತರೂ ಕೂಡ ಗ್ಯಾಸ್ ಸಿಗತ್ತೆ ಅನ್ನುವಂಥ ಗ್ಯಾರಂಟಿ ಇಲ್ಲ. ರಾತ್ರಿ ಇಡೀ ಜಾಗರಣೆ ಮಾಡ್ತಿದ್ದಾರೆ. ರಾತ್ರಿ ಒಂದು ಕ್ಯೂ ನಿಂತು ಗ್ಯಾಸ್ ಸಿಗಬಹುದೇನೋ ಅಂತ ಕಾದ್ರೆ ಅವರ ಅಗತ್ಯಕ್ಕೆ ತಕ್ಕಷ್ಟು ಗ್ಯಾಸ್ ಸಿಗ್ತಿಲ್ಲ. ನಾವು ಕೊಟ್ಟಷ್ಟು ತೆಗೆದುಕೊಂಡು ಹೋಗಿ ಅಂತ ಹೇಳ್ತಿದ್ದಾರೆ ಗ್ಯಾಸ್ ಸ್ಟೇಷನ್ನ ಸಿಬ್ಬಂದಿ. ರಾಜಧಾನಿ ಬೆಂಗಳೂರಲ್ಲಿ ಕಿಲೋಮೀಟರ್ ಗಟ್ಟಲೆ ಆಟೋಗಳು ಕ್ಯೂ ನಿಂತಿದ್ದಾವೆ. ನಿನ್ನೆ ರಾತ್ರಿಯಿಂದ ಬಹಳಷ್ಟು ಕಡೆ ಗ್ಯಾಸ್ ಸ್ಟೇಷನ್ಗಳಲ್ಲಿ ಸ್ಟಾಕ್ ಬಂತು ಅಂತ ಭಾವಿಸಿ ಆಟೋ ಚಾಲಕರು ಬಂದು ಕ್ಯೂ ನಿಲ್ತಾ ಇರೋದು. ಸ್ಟಾಕ್ ಬಂತು, ಸಿಗಬಹುದೇನೋ, ಬೆಳಗ್ಗೆ ಹೊತ್ತಿಗೆ ಓಪನ್ ಆಗುತ್ತೆ, ಅಷ್ಟು ಹೊತ್ತಿಗೆ ಸಿಗತ್ತೆ ಅಂತ ಕಾಯ್ತಾ ಇರೋದು. ರಾತ್ರಿ ಇಡೀ ಜಾಗರಣೆ ಮಾಡಿದ್ದಾರೆ. ಬೆಂಗಳೂರಿಗೆ ಮಾತ್ರ ಸೀಮಿತವಾಗಿಲ್ಲ, ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಇದೇ ಪರಿಸ್ಥಿತಿ ಮುಂದುವರೆದಿದೆ. ಆಟೋ ಚಾಲಕರು ಹೇಳ್ತಾ ಇರೋದು, ಹೋಟೆಲ್ ಮಾಲಕರಿಗೆ ಸಮಸ್ಯೆ ಆದಾಗ ಸರ್ಕಾರವೇ ಮುಂದೆ ನಿಂತು ಮೀಟಿಂಗ್ ಮಾಡಿತು, ಆ ನಂತರ ಒಂದಿಷ್ಟು ಸ್ಟೆಪ್ಸನ್ನು ತೆಗೆದುಕೊಳ್ತು, 50%, 20, 50, 70 ಈ ರೀತಿ ಅನಂತರ ಪರಿಸ್ಥಿತಿಯನ್ನು ಸುಧಾರಿಸುವಂಥ ಕೆಲಸ ಮಾಡ್ತು. ನಾವು ಇವತ್ತು ಬೀದಿಯಲ್ಲಿದ್ದೀವಿ, ಒದ್ದಾಡ್ತಾ ಇದ್ದೀವಿ, ನಮ್ಮ ಬಗ್ಗೆ ಯಾರೂ ಕೂಡ ಯೋಚನೆ ಮಾಡ್ತಿಲ್ಲ ಅಂತ ಆಟೋ ಚಾಲಕರು ಹೇಳ್ತಾ ಇದ್ದಾರೆ. ಇನ್ನು ಬೆಂಗಳೂರಿನ ರಾಜಾಜಿನಗರದ ಒಂದು ಡೀಟೇಲ್ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ನಾವು. ಬೆಂಗಳೂರಿನ ರಾಜಾಜಿನಗರದಲ್ಲಿ ರಾತ್ರಿ ಪೂರ್ತಿ ಕ್ಯೂ ನಿಂತಿದ್ದಾರೆ ಆಟೋ ಚಾಲಕರು. ತಡರಾತ್ರಿಯಿಂದ ಕ್ಯೂ ನಿಂತಿದ್ದಾರೆ. ಸರತಿ ಸಾಲಲ್ಲಿ ನಿಂತು ಕಾಯ್ತಾ ಇದ್ದಾರೆ ಆಟೋ ಚಾಲಕರು. ರಾಜಾಜಿನಗರದ 1ನೇ ಹಂತದಲ್ಲಿರೋ ಇಂಡಿಯನ್ ಆಯಿಲ್ನ ಗ್ಯಾಸ್ ಸ್ಟೇಷನ್. ತಡರಾತ್ರಿಯಿಂದ ಕ್ಯೂ ನಿಂತು ಕಾದ್ರೂ ಕೂಡ ಗ್ಯಾಸ್ ಸಿಗ್ತಿಲ್ಲ, ಸ್ಟಾಕ್ ಬರ್ತಿಲ್ಲ ಅಂತ ಗ್ಯಾಸ್ ಸ್ಟೇಷನ್ನ ಸಿಬ್ಬಂದಿ ಹೇಳ್ತಾರೆ. ವಾಗ್ವಾದಗಳು ನಡೀತಾ ಇದೆ, ಮಾತಿನ ಚಕಮಕಿ ನಡೀತಾ ಇದೆ. ಪೊಲೀಸರು ಬರ್ತಿದ್ದಾರೆ ಸ್ಥಳಕ್ಕೆ ಪರಿಸ್ಥಿತಿಯನ್ನು ನಿಭಾಯಿಸೋದು. ಅಣ್ಣ, ಇಲ್ಲಿ ಡ್ರೈವರ್ಗಳು ಪಾಪ 4 ಗಂಟೆ ರಾತ್ರಿ 9 ಗಂಟೆ ರಾತ್ರಿ ಗಂಟೆ ಇಲ್ಲಿ ಕಾಯ್ತಾ ಇದ್ದಾರೆ. ಆಮೇಲೆ ಬಿತ್ತು ಇಲ್ಲಿ ಏನಾಗ್ತದೆ ಅಂತಂದರೆ, ಒಂದು ಯಾರು ಕಮ್ಯುನಿಕೇಷನ್ ಸಿಗ್ತಾಯಿಲ್ಲ ನಮಗೆ. ಬರ್ತಾರೆ ಬೇರೆ ಥರ, ಒಂದೊಂದು ಅರ್ಧಕ್ಕೆ ಕೊಟ್ಕೋತಾರೆ, ಅರ್ಧಕ್ಕೆ ಹೋಯ್ತಾ ಇರ್ತಾರೆ. ಒಂದೊಂದು ಬಂಕಲ್ಲಿ ಒಂದೊಂದು ರೈಟ್ ಇದೆ. ಈಗ ಇಲ್ಲಿ ಸಿಗ್ತದೆ, ಇಲ್ಲಿ 4 ಗಂಟೆಗೆ ಕೂತಾರೆ, ಪಾಪ ಇಲ್ಲೇನೋ 400-500 ರೂಪಾಯಿಗೆ ಹಾಕ್ತಾರೆ. 400-500 ರೂಪಾಯಿಗೆ ಹಾಕಿದ್ರೆ ಕರೆಕ್ಟಾಗಿ 1 ಗಂಟೆ ಮಧ್ಯಾಹ್ನ 2 ಗಂಟೆ ಹೋದ್ರೆ ಕ್ಲೋಸ್ ಮಾಡ್ಕೊತಾನೆ ಡ್ರೈವರು. ಮತ್ತೆ ಸೈಕಲ್ ಚೈನು ಮತ್ತೆ ಬಂದು ನಿಂತ್ಕೊತಾನೆ. ಆಮೇಲೆ ಒಂದೊಂದು ಬಂಕಲ್ಲಿ ಒಂದೊಂದು ರೈಟ್ ಇದೆ. ಹೆಂಗೆ ಮಾಡಬೇಕು? ಇಲ್ಲಿ ಒಬ್ಬ ಕೇಳ್ದ, ಯಾರೋ ಒಬ್ಬ ಮಿನಿಸ್ಟ್ರು, ಇಲ್ಲಿ ಏನ್ಕಿದ್ದಾನೆ ಅವನು, ಮತ್ತೆ ಸೊತ್ತೋಗ್ಲಳು ಹೇಳು. ಅವ್ನ ಹೆಂಡ್ರು ಮಕ್ಕಳೆಲ್ಲ ನಾವೆಲ್ಲ ನಮ್ಮ ಹೆಂಡ್ರು ಮಕ್ಕಳನ್ನ ಬಿಟ್ಬಿಟ್ಟು ಬಂದಿವಲ್ಲ, ಅವ್ನ ಹೆಂಡ್ರು ಮಕ್ಕಳಾಗಿ ಮಜವಾಗಿ ಮಾಡ್ತಾವನೆ. ಅದಕ್ಕೆ ಹೇಳ್ತಾ ಇದೀವಿ, ಬಂಧುತ್ವದಿಂದ ಒಂದು ಕಡೆ ಬೈಕ್ ಬಿಡ್ತಾರೆ, ಒಂದು ಕಡೆ ಫ್ರೀ ಬಿಡ್ತಾರೆ. ಯಾಕೆ ಈ ಬೋಳಿ ಮಕ್ಳು ಕೇಳಿದ್ರೆ ಯಾರ ಹೋಗಿ ಸರ್, ಎಲ್ಲ ಗ್ಯಾಸ್ ಬಂಕಲ್ಲೂ ಗ್ಯಾಸ್ ಇಲ್ಲ. ಇಲ್ಲಿ ಸೂಪರ್ ಗ್ಯಾಸ್ ಆಗಲಿ ಯಾವುದೇ ಗ್ಯಾಸ್ ಬಂಕ್ ಆಗಲಿ ಗ್ಯಾಸ್ ಇಲ್ಲ. ಇಲ್ಲಿ ಬೆಳಿಗ್ಗೆ ಪಾಪ ಇಲ್ಲಿ ರಾತ್ರಿ 4 ಗಂಟೆ ಆಗಲಿ 3 ಗಂಟೆ ಆಗಲಿ ಜನ ಬಂದು ನಿಂತಿದ್ದಾರೆ. ಪಾಪ ಇಲ್ಲಿ ಅದರಲ್ಲೂ 400 ರೂಪಾಯಿಗೆ ಗ್ಯಾಸ್ ಹಾಕ್ತಾರೆ ಅಂದರೆ ಪಾಪ ಅವ್ರು ಎಲ್ಲಿ ಹೋಗ್ಬೇಕು? ಅವರು 400 ರೂಪಾಯಿ ಗ್ಯಾಸ್ ಹಾಕಿದ್ರೆ ಎಲ್ಲಿ ಹೋಗ್ಬೇಕು ಹೇಳಿ? ಈಗ ದಿನ ಮಧ್ಯಾಹ್ನದೊಳಗೆ ಗ್ಯಾಸ್ ಖಾಲಿ ಆಗೋಗುತ್ತಾ? ಪಾಪ ಅವರು 20 ಕಿಲೋಮೀಟ್ರ್ 15 ಕಿಲೋಮೀಟ್ರ್ ಒಂದ್ಸಲಿ ಬರೋಲ್ಲ. ಈ ಬೆಂಗಳೂರು ಟ್ರಾಫಿಕಲ್ಲಿ ಯಾವುದೇ ಕಾರಣಕ್ಕೂ ಇಲ್ಲಿ 15 ಕಿಲೋಮೀಟ್ರಲ್ಲಿ ಮೈಲೇಜ್ ಬರೋಲ್ಲ. ಪಾಪ ದಿನನಿತ್ಯ ಆಟೋದವ್ರಿಗೆ ನೀವು ಈ ಥರ ಸರ್ಕಾರದವರು ತುಂಬ ತೊಂದರೆ ಕೊಡ್ತಾ ಇದ್ದೀರಾ. ಸೊ ಅದರಲ್ಲಿ ನೀವು ಈ ಬಸ್ಸು ಫ್ರೀ ಕೊಟ್ಕೊಂಡು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.